ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಗೆ, ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಗೆ, ಭಲೋ ಭಾರತ್ ಮಾತಾ ಕಿ, ಭಲೋ ಭಾರತ್ ಮಾತಾ ಕಿ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಇವತ್ತಿಂದ ಹಲವಾರು ದಿನಗಳಿಂದ ಈ ಒಂದು ಟ್ರೈನ್ ಚಾಲೂ ಆಗಲಿಕ್ಕೆ ಬಹಳಷ್ಟು ನಮ್ಮ ಎಲ್ಲ ಪದಾಧಿಕಾರಿಗಳು, ಎಲ್ಲ ನಮ್ಮ ಹೋರಾಟ ಸಮಿತಿಯವರು, ಇನ್ನುಳಿದ ದಾಂಡೇಲಿ ಸಮಗ್ರ ಜನರು ಕೂಡ ನಮಗೆ ಇದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಆ ಒಂದು ಫಲವಾಗಿ ಇಂದು 7ನೇ ತಾರೀಕು ಶನಿವಾರ ದಿವಸ ಮಧ್ಯಾಹ್ನ 4 ಗಂಟೆಗೆ ನಮ್ಮ ಇದು ಟ್ರೈನ್ ಪ್ರಾರಂಭ ಆಗ್ತಾಯಿದೆ. ನಮಗೆಲ್ಲ ಈ ಒಂದು ಪ್ರಾರಂಭ ಆಗ್ತಾ ಇರೋ ಟ್ರೈನಿನ ಸಲುವಾಗಿ ಸಾಕಷ್ಟು ನಮಗೆ ಖುಷಿಯಾಗಿದೆ, ಎಲ್ಲ ಮಂದಿಗೆ ಖುಷಿಯಾಗಿದೆ. ಇದು ಆಗಬೇಕಾಗಿತ್ತು, ಲೇಟ್ ಆಗಿದೆ, ಆದರೂ ಈಗ ಆಗ್ತಾಯಿದೆ. ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು ಸನ್ಮಾನ್ಯ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ನಮಗೆ ನಿನ್ನೆ ಫೋನ್ ಮಾಡಿ ಹೇಳಿದರು 4 ಗಂಟೆಗೆ ಶನಿವಾರ ದಿವಸ ಸ್ಟಾರ್ಟ್ ಮಾಡ್ತೀವಿ. ಮತ್ತು ಕೇಂದ್ರ ಸರ್ಕಾರದ ನಮ್ಮ ರೈಲ್ವೆ ಮಂತ್ರಿಯವರಾದಂಥ ಸನ್ಮಾನ್ಯ ಶ್ರೀ ಸೋಮಣ್ಣವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಉದ್ಘಾಟನಾ ಪ್ರಾರಂಭ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ನಿನ್ನೆ ಆ ನ್ಯೂಸ್ ಬಂದ ಕೂಡಲೇ ನಾವು ಖುಷಿಪಟ್ಟಿದ್ದೇವೆ. ಇನ್ನೂ ಎಲ್ಲ ಜನರಿಗೆ ನಾವು ತಲುಪಿಸಿ ಆವತ್ತು ಕಾರ್ಯಕ್ರಮದ ದಿವಸ ಇದು ಯಶಸ್ವಿ ಕಾರ್ಯಕ್ರಮ ಆಗ್ತದೆ, ಟ್ರೇನು ಚೆನ್ನಾಗಿ ನಡೀತದ, ದಾಂಡೇಲಿಯಿಂದ ಅಳ್ನಾವರ ಅನ್ನುವಂಥ ಸಂದೇಶವನ್ನು ನಾವೆಲ್ಲರೂ ಕೊಡಬೇಕು. ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹೋರಾಟ ಸಮಿತಿ ಸದಸ್ಯರು ಯಾರು ಬೆಂಗಳೂರಲ್ಲಿ ಇದ್ದಾರೆ, ಪಾಲಕರು, ನಮ್ಮ ಹುಡುಗರು ಕಲಿತಾ ಇದ್ದಾರೆ, ಅಂಥವ್ರಿಗೆಲ್ಲ ಇಲ್ಲಿಂದ ಹೋಗ್ತಾ ಇರೋದು ಅನುಕೂಲ ಆಗ್ತದೆ, ಎಲ್ಲರಿಗೂ ಅನುಕೂಲ ಆಗ್ತದೆ. ದಾಂಡೇಲಿ ಟೂರಿಸಮ್ದವ್ರಿಗೆ ಅನುಕೂಲ ಆಗ್ತದೆ. ಇನ್ನೂ ಹಲವಾರು ಎಲ್ಲ ರೀತಿಯಿಂದ ಈ ದಾಂಡೇಲಿ ಟ್ರೇನು ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಒಂದು ಸದುಪಯೋಗವನ್ನು ದಾಂಡೇಲಿ ಜನತೆ, ಎಲ್ಲ ಜನರು ಅದನ್ನು ಪಡ್ಕೋಬೇಕು. ಮತ್ತು ಅವತ್ತು ಶನಿವಾರ ದಿವಸ ಏನು ಕೇಂದ್ರ ಸರ್ಕಾರದ ನಮ್ಮ ಪ್ರತಿನಿಧಿಯಾಗಿ ನಮ್ಮ ಮಿನಿಸ್ಟರು ಬರ್ತಾ ಇದ್ದಾರೆ, ಸೋಮಣ್ಣವರು, ಕಾಗೇರಿಯವರು ಬರ್ತಾ ಇದ್ದಾರೆ. ಅವರ ಒಂದು ಬಂದ ಸಂದರ್ಭದಲ್ಲಿ ನಮ್ಮೆಲ್ಲ ದಾಂಡೇಲಿ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಯಶಸ್ವಿ ಕಾರ್ಯಕ್ರಮ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಇನ್ನುಳಿದ ನಮ್ಮ ಬೊಮ್ಮನಹಳ್ಳಿಯವರು ಮಾತಾಡ್ತಾರೆ. ಇಂದಿನ ದಾಂಡೇಲಿ ನಗರದ ಒಂದು ಶುಭ ಸಮಾರಂಭ. ದಾಂಡೇಲಿ ನಗರಕ್ಕೆ ಬರುವ ದಿನಾಂಕ 7ರಂದು ಸಂಜೆ 4 ಗಂಟೆಗೆ ದಾಂಡೇಲಿ ಟು ಅಳ್ನಾವರ ಪ್ಯಾಸೆಂಜರ್ ಟ್ರೈನ್ ಚಾಲುವಾಗೋದ್ರಿಂದ ಭಾಳ ಒಳ್ಳೆಯ ಸುದ್ದಿ. ಅದನ್ನು ದಾಂಡೇಲಿ ಜನಕ್ಕೆ ಒಂದು ಬೇರೆ ಬೇರೆ ನಗರಗಳಿಗೆ ಹೋಗ್ಲಿಕ್ಕೆ ಒಂದು ಸುವ್ಯವಸ್ಥಿತವಾಗ್ತದೆ. ಇದನ್ನು ಇಲ್ಲಿ ನೆರೆದಿಂದ ಬಂಧು ವಗೇರಿಯರು ಎಲ್ಲರಿಗೂ ನಮಸ್ಕಾರ ಮಾಡ್ತೇನೆ. ನಾನೇನು ಭಾಷಣಕಾರಲ್ಲ, ನನಗೇನು ಮಾತಾಡಲಿಕ್ಕೆ ಅವಸರ ಕೊಟ್ಟಿದ್ದು ಒಂದು 2 ಮಾತಾಡ್ತೇನೆ. ಯಾಕಂದರೆ ನಾನು ಈಗ 82ನೇ ವರ್ಷದ ಪ್ರಾಯದಲ್ಲಿ ಇದ್ದೇನೆ. ಈಗ ನನಗೆ ಹುಬ್ಬಳ್ಳಿಯಲ್ಲಿ 4 ಹಾಸ್ಪಿಟಲ್ನಲ್ಲಿ ನಂದು ಟ್ರೀಟ್ಮೆಂಟ್ ನಡೀತಾ ಉಂಟು. ನಾನು ಅಕ್ರಮ್ ಸಾಹೇಬರಿಗೆ ಭಾಳ ಒತ್ತಾಯ ಮಾಡಿ ಪ್ರತಿದಿನ ಮತ್ತು ನಮ್ಮ ಅಶೋಕ್ ಪಾಟೀಲ್ ಸಾಹೇಬರಿಗೂ ಫೋನ್ ಮಾಡಿ ಅವರಿಗೂ ಸತಾಯಿಸ್ತಿದ್ದೆ. ಯಾವಾಗ ಮಾಡ್ತೀರಿ ಸರ್, ನನಗೆ ಅಂದರೆ ಶುಗರ್ ಪ್ರಾಬ್ಲಮ್ ಉಂಟು, ನಾನು ಬಸ್ನಲ್ಲಿ ಹೋಗಿ ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬಸ್ನಲ್ಲಿ ಪ್ರತಿ 15 ನಿಮಿಷಕ್ಕೆ ನನಗೆ ಶುಗರ್ ಯೂರಿನ್ ಪಾಸ್ ಮಾಡಬೇಕಾಗ್ತದೆ. ಅದಕ್ಕೆ ಬಸ್ನಲ್ಲಿ ಕಾರ್ನಲ್ಲಿ ಹೋಗುವಂಥದ್ದು ನಮ್ಮದು ಯೋಗ್ಯತೆ ಇಲ್ಲ. ಅದರ ಸಂಬಂಧ ನಾನು ಭಾಳ ಇದು ಮಾಡ್ತಾಯಿದ್ದೆ. ಈ ಹೊತ್ತಿನ ಈ ಶುಭ ಸಂದೇಶದಲ್ಲಿ ನನಗೆ ಭಾಳ ಖುಷಿಯಾಗಿದೆ. ನಾಳೆ ನಾನು ಸತ್ತು ಹೋದರೂ ಪರವಾಗಿಲ್ಲ, ನನಗೆ ಈ ಟ್ರೈನ್ ಚಾಲುವಾಗ್ತದೆ ಅಂತ ಹೇಳಿ ಇದು ಸುದ್ದಿ ನಮಗೆ ಅಕ್ರಮ್ ಸಾಹೇಬರು ಮತ್ತು ಪೇಪರ್, ನಾನು ವಿಜಯವಾಣಿ ಪೇಪರ್ ಓದ್ತೇನೆ ದಿವಸ, ಆ ಪೇಪರ್ನಿಂದ ಈ ಸಂದೇಶ ಸಿಕ್ತು. ಭಾಳ ಖುಷಿಯಾಗಿದ್ದೇನೆ, ಭಾಳ ನೆಮ್ಮದಿಯಾಗಿದೆ. ಎಲ್ಲರಿಗೂ ಇಷ್ಟು ಮಾತು ಹೇಳಿ ನಾನು ಬೇರೆಯವರಿಗೆ ಮಾತಾಡಲಿಕ್ಕೆ ಅವಸರ ಕೊಡ್ತೇನೆ. ನಮಸ್ಕಾರ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಮಂಗಳವಾರ, ಮಂಗಳಕರವಾದಂಥ ಸುದ್ದಿ. ಎಲ್ಲ ದಾಂಡೇಲಿ ಜನತೆ ಇತ್ತಾಗ ಜೊಯ್ಡಾ ಆಗ್ಬೋದು ಮತ್ತು ಬಾಕಿ ಹಳ್ಳಿ ಜನತೆಗೆ ಒಂದು ಒಳ್ಳೆಯ ಸುದ್ದಿ ಏನಂದ್ರೆ, ಬರುವ ಶನಿವಾರದಂದು 7ನೇ ತಾರೀಕಿಗೆ 4 ಗಂಟೆ ಸುಮಾರಿಗೆ ದಾಂಡೇಲಿ ಸ್ಟೇಷನ್ನಿಂದ ಟ್ರೈನ್ ಚಾಲು ಆಗ್ತದೆ. ಈ ಸುದ್ದಿ ಕೊಟ್ಟಂಥ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಯ ಎಲ್ಲ ಹಿರಿಯರಿಗೆ ಮತ್ತು ದಾಂಡೇಲಿ ಜನತೆಗೆ ನಾನು ವಂದಿಸ್ತೇನೆ. ಯಾಕಂದ್ರೆ ಪ್ರತಿ ಬಡವನಲ್ಲಿ
ಒಂದು ವಿಶೇಷವಾದಂಥ ವಿಚಾರ ಇರ್ತೈತಿ. ದುಡ್ಡು 4 ದುಡ್ಡು ಉಳಿದ್ರೆ ಅವ್ನಿಗೆ ಎಲ್ಲ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ, ಊರಿಗೆ ಹೋಗ್ಬೇಕಾದ್ರೆ ಅವ್ನಿಗೆ ಅನುಕೂಲ ಆಗ್ತದೆ. ಟ್ರೈನು ಜನರ ಕಿಸೆ ಹಗರು ಮಾಡುವಂಥದ್ದು. ಆಮೇಲೆ ದಾಂಡೇಲಿ ಜನತೆ ಯಾವುದೋ ವ್ಯವಹಾರಕ್ಕೆ ಸಂಬಂಧಪಟ್ಟಂಥ ಪ್ರತಿ ವಾರ, ಪ್ರತಿ 10 ದಿವಸಕ್ಕೊಮ್ಮೆ ಹುಬ್ಳಿಗೆ ಹೋಗಿ ಬಂದು ತಮ್ಮ ವ್ಯಾಪಾರ ಉದ್ಯೋಗಕ್ಕೆ ಅನುಕೂಲ ಮಾಡಿಕೊಂಡು ಈ ಟ್ರೈನಿನ ಲಾಭ ತಗೊಂಡು ಯಾರೂ ಅಲ್ಲಿ ವಿಚಾರ ಮಾಡಲಾರ್ದೆ, ಯಾರ ಮಾತಿಗೂ ಕಿವಿ ಕೊಡಲಾರ್ದೇ ಈ ಟ್ರೈನು ಚಾಲೂ ಆದ ನಂತರ ಇದರ ಸದುಪಯೋಗ ಪಡ್ಕೋಬೇಕಂಥೇಳಿ ಇನ್ನೊಮ್ಮೆ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ವತಿಯಿಂದ ಈ ಕೆಲಸವನ್ನು ಮಾಡಿದ್ದಕ್ಕಾಗಿ ನಾವು ಚಿರಋಣಿಯಾಗಿದ್ದೇವೆ. ಚಲೋ ಮನುಷ್ಯ. सबको नमस्ते। सभी दांडेली समग्र होराट समिति के सभी मेंबरों को आज का दिन क्या है बोले तो 7 तारीख 4 बजे ट्रेन चालू होने वाली है। सभी दांडेली लोगों के लिए सब खुशखबरी है और जितना हो सकता है उतना दांडेली के लोग 7 तारीख को रेलवे स्टेशन को जमा होने के लिए कोशिश करो। और रही दूसरी बात, सबकी खुशी की बात है और इसके पीछे सब दांडेली समग्र होराट समिति से बहुत लोग, सभी लोग मिलकर मेहनत किए हैं और हमारे कारीगरी साहब भी इसके अंदर बहुत मेहनत किए, सभी लोग मेहनत किए सो है। तो हो सकता है सभी लोग आ रहे हैं, तो आप हो सकता है सब हो सकता जितने लोग होते ज़्यादा होते हैं तो आए तो बहुत अच्छी बात है। ಎಲ್ಲರಿಗೂ ಶುಭಾಶಯಗಳು. ಹಾಗೆಯೇ ಬಹಳ ವರ್ಷದ ಬೇಡಿಕೆ ದಾಂಡೇಲಿಗೆ ಟ್ರೈನ್ ಬರಬೇಕು ಅಂತ ನಾನಾ ಥರದ ಹೋರಾಟ, ನಾನಾ ಥರದ ಬೇಡಿಕೆಗಳನ್ನಿಟ್ಟು ಹೋರಾಟ ಮಾಡಿದ ನಮ್ಮ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟದ ಮುಖ್ಯಸ್ಥರಿಗೆ ಹಾಗೂ ಸದಸ್ಯರಿಗೆ ನನ್ನ ನಮನಗಳು. ಹಾಗೆ ಬಹಳ ದಿನಗಳ ದಾಂಡೇಲಿಯ ಜನತೆಯ ಬೇಡಿಕೆ ಈಡೇರಿದೆ. ಇದೇ ಶನಿವಾರ 7ನೇ ತಾರೀಕದಂದು ಟ್ರೈನ್ ಪ್ರಾರಂಭವಾಗುತ್ತದೆ. ದಾಂಡೇಲಿಯ ಎಲ್ಲ ಜನತೆಯು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ಕೇಳಿಕೊಂಡು ಈ 2 ಮಾತು ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಇಲ್ಲಿ ಇಲ್ಲಿ ಬಂದಂತಹ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರ ಅಕ್ರಮ್ ಖಾನ್ ಸರ್ ಅವರು ಮತ್ತು ಉಳಿದ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ಎಲ್ಲ ನಾನು ನಮಸ್ಕಾರ ಮಾಡ್ತೇನೆ. ಮತ್ತು ಇಲ್ಲಿ ಇದು ಭಾಳ ವರ್ಷದಿಂದ ಈ ದಾಂಡೇಲಿ ನಗರದ ರೈಲ್ವೆಗಾಗಿ ಭಾಳ ವರ್ಷದಿಂದ ಹೋರಾಟ ನಡೆಸ್ತಾ ಇದ್ವಿ ನಾವು. ಈಗ ಅದು ಶುಭ ಸುದ್ದಿ ನಮಗೆ ಸಿಕ್ಕಿದೆ. ಇದರಿಂದ ಭಾಳ ಖುಷಿಯಾಗಿದೆ. ಇದು ಇಲ್ಲಿ ಅಂದರೆ ಇಲ್ಲಿ ಭಾಳ ಜನ ಹೋಗ್ತಾ ಬರ್ತಾ ಇರ್ತಾರೆ. ಇಲ್ಲಿ ಈಗ ಟ್ರೈನ್ ಸಿಕ್ಕಿದ್ದಕ್ಕೆ, ಟ್ರೈನು ಬಿಡುಗಡೆ ಆಗಿದ್ದಕ್ಕೆ ತುಂಬ ಸಂತೋಷ ಆಯಿತು. ಅದರಿಗೆ ಈ ಹೋರಾಟ ಮಾಡಿದ ಎಲ್ಲರಿಗೂ, ಸದಸ್ಯರಿಗೆ, ನಮ್ಮ ದಾಂಡೇಲಿ ನಗರದ ಎಲ್ಲ ನಾಗರಿಕರಿಗೂ ಸಹ ಶುಭ ಸುದ್ದಿಯನ್ನು ಹೇಳುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ದಾಂಡೇಲಿ ಕರೋನಾ ವೇಳೆಯಿಂದ ಬಂದಾದಂಥ ಟ್ರೈನು ಈಗ ಪ್ರಾರಂಭವಾಗ್ತದೆ ನಾಳೆ 7 ತಾರೀಕಿಗೆ. ಶುಭ ಸುದ್ದಿ. ಇದನ್ನು ಕೇಳಿ ಭಾಳ ಸಂತೋಷ ಆಯಿತು. ದಾಂಡೇಲಿಯ ಎಲ್ಲರೂ ಹೋರಾಟ, ಭಾಳ ಸಮಿತಿಯವರು ಎಲ್ಲರೂ ಕೂಡ ದಾಂಡೇಲಿಯಲ್ಲಿ ಹೋರಾಟ ಮಾಡಿದ್ದಾರೆ. ಇದಕ್ಕೋಸ್ಕರ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದಲ್ಲದೆ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿಯ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ನಾನು ಧನ್ಯವಾದ ಸಲ್ಲಿಸಿ ಈ ಖುಷಿ ಸುದ್ದಿಯನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಳ್ಬೇಕಂತೂ ನಾನು ಕೇಳಿಕೊಳ್ತೇನೆ. सभी को नमस्कार। अभी 7 तारीख शाम 4 बजे से हमारे दांडेली में ट्रेन स्टार्ट होने वाला है। ये दांडेली के लोगों को बहुत बड़ी खुशखबरी है और इससे दांडेली में बहुत लोगों को हेल्प होने वाला है जो बाहर पढ़ाई करते हैं बेंगलोर में, और जो बिज़नेस करते हैं उनके लिए भी बहुत हेल्प होने वाला है, और जो एज्ड लोग हैं उनके लिए भी बहुत हेल्पफुल होने वाला है, और जो टूरिस्ट आते हैं बाहर से उनके लिए भी बहुत हेल्पफुल होने वाला है। इस ट्रेन चालू होने के लिए बहुत सारे लोगों ने बहुत इसमें मेहनत की है। खास करके हमारा होराटा समिति, हमारे अध्यक्ष अकरम सर इसमें बहुत मेहनत किए हैं, और भी बहुत लोगों ने इसमें बहुत मेहनत किया है। तो इसीलिए मैं सभी को धन्यवाद करता हूँ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೊಟ್ಟ ಮೊದಲವಾಗಿ ದಿವಂಗತ ಅಂಗಡಿಯವರು ರೈಲ್ವೆ ಮಂತ್ರಿ ಇದ್ದಾಗ ಏನಿಲ್ಲಿ ಸಂಪೂರ್ಣ ರೈಲ್ವೆ ಬಂದಾಗಿತ್ತು. ಆ ರೈಲ್ವೆಯನ್ನು ಪ್ರಾರಂಭ ಮಾಡಲಿಕ್ಕೆ ನಾವು ಅವರಿಗೆ ಒತ್ತಾಯ ಮಾಡಿದಾಗ ಅವರು 2 ಭೇಟಿಯಲ್ಲಿ ಒಪ್ಕೊಂಡಿದ್ದರು. ಅದರ ಸಲುವಾಗಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ
ನಾವು ಎಲ್ಲರೂ 1 ನಿಮಿಷ ಮೌನ ಆಚರಿಸೋಣ. ಓಕೆ, ಅವರು ಈ ಒಂದು ರೈಲು ಪ್ರಾರಂಭ ಮಾಡಲಿಕ್ಕೆ ನಾವು 2 ಬಾರಿ ಹೋಗಿದ್ವಿ. 2 ಬಾರಿ ನಮಗೆ ಸರಿಯಾದ ರೆಸ್ಪಾನ್ಸ್ ಕೊಟ್ಟು ಅವ್ರು ಹೇಳಿದ ಪ್ರಕಾರ ಒಂದು 15 ದಿವಸದಲ್ಲಿ ಅವತ್ತು ಟ್ರೈನ್ ಚಾಲೂ ಆಗಿತ್ತು. ಅದು ದಾಂಡೇಲಿ ಸೊಲ್ಲಾಪುರ ಟ್ರೈನ್, ಅಳ್ಳಾವರಲ್ಲ ಅದು. ಅದೇನಾಗ್ತಿತ್ತು, ಹುಬ್ಬಳ್ಳಿಯಲ್ಲಿಗೆ ಹೋಗಿ 1 ತಾಸು ಹಾಲ್ಟ್ ಹಾಕಿತ್ತು, ಅದರಿಂದ ಅದು ಅವ್ಯವಸ್ಥೆ ಆಗಿತ್ತು. ಕರೋನಾ ಬಂದ ನಂತರ ಈ ರೈಲು ನಿಲ್ಲಿಸಲಾಯಿತು. ಆದರೆ ಪ್ಯಾಸೆಂಜರ್ ಇಲ್ಲ ಅಂತೇಳಿ ನಿಲ್ಲಿಸಲಿಲ್ಲ. ಕರೋನಾ ಇರುವುದ ಕಾರಣದಿಂದ ಟ್ರೈನ್ ಸಂಪರ್ಕ ಬಂದಾಗಿದೆ. ಭಾಳ ಜನರಿಗೆ ಏನು ಅಂತ ಹೇಳಿದ್ರೆ ಪ್ಯಾಸೆಂಜರ್ ಇಲ್ಲ, ಅದರ ಸಲುವಾಗಿ ಬಂದ್ ಮಾಡಿದ್ದಾರೆ ಅಂಥೇಳಿ. ಇಂಥ ಅನೇಕ ರೈಲ್ವೇದವು ಪ್ಯಾಸೆಂಜರ್ ಇಲ್ಲ ಓಡಿಸ್ತಾರೆ. ಈ ಸೆಂಟ್ರಲ್ ಗೌರ್ಮೆಂಟ್ ಸಮುದ್ರ ಅದಕ್ಕೇನು ತೊಂದರೆ ಇರೋದಿಲ್ಲ. ಅದರ ನಂತರ ನಾವು ಈ ಟ್ರೈನಿನ ಹೆಸರಿಲ್ಲೇ ದಾಂಡೇಲಿ ಒಂದು ಪ್ರಾಬ್ಲಮ್ ಏನಿತ್ತು ಅಂತೇಳಿ ಅಂಬೇವಾಡಿ. ಈಗ ಹೊರಗಿನ ಪ್ರಯಾಣಿಕರು ಯಾರು ಬರ್ತಾರೆ ಅವ್ರ ಅಂಬೇವಾಡಿ ಅಂಥೇಳಿ ಏನು ಗುರ್ತಿರಲ್ಲ. ಅಂಬೇವಾಡಿ ಒಂದು ಗ್ರಾಮದ ಹೆಸರು. ಈ ಒಂದು ಹೆಸರು ಬದಲಾವಣೆ ಮಾಡಲಿಕ್ಕೆ ಕನಿಷ್ಠ 2 ವರ್ಷ ನಾವು ಇಷ್ಟು ದೊಡ್ಡ ಕರೆಸ್ಪಾಂಡೆನ್ಸ್ ಆಗಿದೆ. ಡಿ ಸಿ ಅವ್ರು ಕೊಟ್ವಿ, ರೈಲ್ವೆ ಮಿನಿಸ್ಟರ್ ಎಲ್ಲರಿಗೆ ಯಾರ್ಯಾರಿಗೆ ಸಾಧ್ಯತೆ ಆಗಿದೆ ಎಲ್ಲರಿಗೂ ಕೊಟ್ಟು ಆ ಒಂದು ಟ್ರೈನ್ ವಾಪಸ್ ಅಂಬೇವಾಡಿ ಸ್ಟೇಷನ್ ಅಂಥೇಳಿ ಮಾಡಿಸ್ಲಿಕ್ಕೆ ಸಾಧ್ಯ ಆಯಿತು. ಮುಂದಿನ ದಿನಗಳಲ್ಲಿ ನಾವು ಏನು ಇವತ್ತು ಆ ಒಂದು ಹೆಸರಿಗೆ ಮರು ನಾಮಕರಣ ದಾಂಡೇಲಿ ಅಂಥೇಳಿ ಆಯಿತು. ಇವತ್ತು ಬೇರೆ ಬೇರೆ ಪ್ರದೇಶದಿಂದ ಯಾರು ಜನ ಬರ್ತಾರೆ ಅವರಿಗೆ ಒಂದು ದಾಂಡೇಲಿ ಅಂಥೇಳಿದ್ರೆ ಬಹಳ ಈಸಿಯಾಗಿ ಇವತ್ತು ಸಿಗ್ತದೆ. ಈ ಒಂದು ಬೇಡಿಕೆಗೆ ನಾವು ಸತತವಾಗಿ ಯಾವುದೂ ದಿವಸ ಗ್ಯಾಪ್ ಕೊಡಲಿಲ್ಲ. ನಮ್ಗೆ ಟ್ರೈನ್ ಬೇಕು, ಎಲ್ಲೆಲ್ಲಿ ಹೋಗಬೇಕು, ಯಾವ್ಯಾವ ಮಂತ್ರಿಗಳಿಗೆ ಹತ್ತಿರ ಹೋಗಬೇಕು, ಶಾಸಕರ ಎಲ್ಲರ ಹತ್ತಿರ ಹೋಗಿ ನಾವು ಬೇಡಿಕೆ ಸಲ್ಲಿಸುವಿ. ಆ ಬೇಡಿಕೆಗೆ ಇವತ್ತು ಸ್ಪಂದಿಸಿದ ಸಲುವಾಗಿ ನಾವೆಲ್ಲರೂ ದಾಂಡೇಲಿಯ ನಾಗರಿಕರು ಅವರಿಗೆ ಥ್ಯಾಂಕ್ಸ್ ಹೇಳಬೇಕು. ಎರಡನೇದು, ನಾವು ಏನು ತಪ್ಪು ಮಾಡಿದ್ದೇವೆ ದಾಂಡೇಲಿ ಜನ, ಹಳೆ ದಾಂಡೇಲಿಯಲ್ಲಿ ಏನು ರೈಲ್ವೆ ನಿಲ್ದಾಣ ಇತ್ತು ಅದು ಕಿತ್ತು ಒಯ್ದ ನಂತರ ನಮ್ಗೆ ಮತ್ತು ನೆನಪು ಬಂತು ಟ್ರೈನ್ ಬೇಕು ಅಂಥೇಳಿ. ಒಂದಾನೊಂದು ವೇಳೆ ಆ ಸಂದರ್ಭದಲ್ಲಿ ನಾವು ಅದೇ ಸ್ಟೇಷನ್ ಬೇಕು ಅಂಥೇಳಿ ಹೋರಾಟ ಮಾಡಿದರೆ ಅದು ಉಳಿತಿತ್ತು, ಇನ್ನೂ ಹೆಚ್ಚಿನ ನಮಗೆ ಸೇವೆ ಸಿಗ್ತಿತ್ತು. ಇವತ್ತೇನಾಗಿದೆ, ನಮ್ಮ ಒಂದು ಬೇಜವಾಬ್ದಾರಿ, ನಾವೇ ದಾಂಡೇಲಿ ಜನರು ಬೇಜವಾಬ್ದಾರಿ ಇರುವುದರಿಂದ ಆ ಒಂದು ಟ್ರೈನ್ ಸ್ಟೇಷನ್ ಹೋಗಿ ಇವತ್ತು ಹೊಸ ಅಂಬೇವಾಡಿ ಸ್ಟೇಷನ್ ಬಂತು. ಆಮೇಲೆ ದಾಂಡೇಲಿ ಅಂಥೇಳಿ ಇವತ್ತು ನಾಮಕರಣವಾಗಿ ಮುಂದೆ ನಡೀತಾ ಇದೆ. ನಂತರ ನಾವು ನಮ್ಮ ಸಂಸದರಿಗೆ ಮನವಿ ಕೊಟ್ವಿ, ಹಲವಾರು ಬಾರಿ ಶಾಸಕರಿಗೆ ಕೊಟ್ವಿ, ರೈಲ್ವೆ ಮಂತ್ರಿಗೆ ಕೊಟ್ವಿ. ಎಲ್ಲರಿಗೆ ಯಾರ್ಯಾರಿಗೆ ಸಾಧ್ಯತೆ ಇದೆ ಪ್ರತಿಯೊಬ್ಬರಿಗೆ ನಾವು ಪಕ್ಷಾತೀತವಾಗಿ ನಾವು ಒಂದು ಮನವಿ ಕೊಟ್ಟು ಈ ಒಂದು ಬೇಡಿಕೆಯನ್ನು ಈಡೇರಿಸಲಿಕ್ಕೆ ಇವತ್ತು ಸಾಧ್ಯತೆ ಆಗಿದೆ. ಇಲ್ಲೇ ಆಯ್ಕೆ ಆಗಿ ಬಂದ ನಂತರ ನಮ್ಮ ಕಾಗೇರಿ ಸಾಹೇಬರಿಗೆ ನಾವು ಮನವಿ ಕೊಟ್ವಿ. ಅವರು ಅವತ್ತೇ ಹೇಳಿದ್ರು ನಿಮ್ಮ ಬೇಡಿಕೆ ನಾನು ಈಡೇರಿಸ್ತೇನೆ ಅಂತೇಳಿ. ಅದೇ ರೀತಿ ಇವತ್ತು ಸಹ ಅವರು ಸಹ ನಮ್ಮ ಬೇಡಿಕೆಗೆ ಸ್ಪಂದಿಸಿದ್ದಾರೆ, ಈಡೇರಿಸಿದ್ದಾರೆ. ನಾವು ಹೋರಾಟ ಸಮಿತಿಯಿಂದ ಅವರಿಗೆ ಸಂಪೂರ್ಣವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಅದೇ ರೀತಿ ಇನ್ನೂ ಹೆಚ್ಚಿನ ನಮಗೆ ಇಲ್ಲಿ ರೈಲ್ವೆ ಸೇವೆ ಸಿಗಲಿಕ್ಕೆ ಅವರು ಮಾಡಬೇಕು ಅಂಥೇಳಿ ಕೇಳ್ತೇವೆ. ಅದರ ನಂತರ ನಮ್ಮ ಶಾಸಕರಾದ ದೇಶಪಾಂಡೆಯವ್ರಿಗೂ ನಮ್ಮ ಮನವಿ ಕೊಟ್ಟಿವೆ. ಅವರು ಸಹ ಹಲವಾರು ಬಾರಿ ಕರೆಸ್ಪಾಂಡೆನ್ಸ್ ಮಾಡಿ ಪತ್ರಿಕೆಯಲ್ಲಿ ಬಂದಿದೆ. ಅವರಿಗೂ ಸಹ ನಾವು ನಮ್ಮ ಹೋರಾಟ ಸಮಿತಿ ಪರವಾಗಿ ಅಭಿನಂದನೆ ಸಲ್ಲಿಸ್ತೇವೆ. ಪ್ರಹ್ಲಾದ್ ಜೋಶಿ ಅವರ ಕಚೇರಿಗೆ ಹೋಗಿದ್ವಿ. ಅಲ್ಲೇನೂ ಹಲವಾರು ಬಾರಿ ನಾವೆಲ್ಲ ಹೋಗಿ ಸಾಕಷ್ಟು ಭೇಟಿಯಾಗಿ ಅವ್ರಿಗೂ ಮನವಿ ಕೊಟ್ವಿ. ಅವರು ಸ್ಪಂದಿಸಿದರು ಮತ್ತು ರೈಲ್ವೆ ಡಿಪಾರ್ಟ್ಮೆಂಟಿಗೆ ನಮ್ಮ ಮುಂದೆ ಹಲವಾರು ಬಾರಿ ಫೋನ್ ಮಾಡಿ ಈ ಬೇಡಿಕೆ ಈಡೇರಿಸಲಿ ಅಂಥೇಳಿ ಅವರು ಸಹ ಒತ್ತಾಯ ಮಾಡಿದ್ದಾರೆ. ಇವತ್ತು ಈ ಒಂದು ನಮಗೆ ಇವತ್ತು ಸೇವೆ ಏನು ಸಿಗ್ತಾ ಇದೆ ಅದು ನಮ್ಮದು ಇದೆಲ್ಲ ಪ್ರಯತ್ನ ಅಲ್ಲ. ನಮಗೆ ಯಾರ್ಯಾರು ಸಹಾಯ ಮಾಡಿದ್ದಾರೆ ನಾವು ಅವರಿಗೆ ಅಭಿನಂದಿಸ್ತೇವೆ. ನಾವು ಕೇಳ್ತೇವೆ, ನಾವು ಬೇಡಿಕೆ ಕೇಳ್ತೇವೆ. ನಮ್ಮ ಕುಗಳು ಯಾವ ರೀತಿ ತಾಯಿಗೆ ಮಗು ಕೇಳ್ತಾನೆ ತಿನ್ಲಿಕ್ಕೆ ಕೊಡು, ಹಾಲು ಕೊಡು ಅಂಥೇಳಿ, ಅದೇ ರೀತಿ ನಾವು ನಮ್ಮ ಶಾಸಕರಿಗೆ, ಸಂಸದರಿಗೆ, ಮಂತ್ರಿಗಳಿಗೆ, ಸರ್ಕಾರಕ್ಕೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳನ್ನ ನಾವು ಮನವಿ ಕೊಡ್ತೇವೆ. ಆ ಮನವಿಗೆ ಅವರು ಸ್ಪಂದಿಸೋದು ಅವರ ಕರ್ತವ್ಯ. ಅವರು ಸ್ಪಂದಿಸಿದ್ದಾರೆ. ಇನ್ನೂ ನಮಗೆ ಹೆಚ್ಚಿನ ಸೇವೆ ಸಿಗಲಿ ಅಂಥೇಳಿ ನಾನು ದಾಂಡೇಲಿಯ ಸಂಪೂರ್ಣ ನಾಗರಿಕರ ಪರವಾಗಿ ಇವತ್ತು ಕೇಳ್ಕೊಡ್ತೇನೆ ಅಂಥೇಳಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮ್ಮ ಹೋರಾಟ ಸಮಿತಿಯ ಪ್ರತಿಯೊಬ್ಬ ಸದಸ್ಯರು ಯಾವಾಗ ಕರೆದಾಗ ಓಡಿ ಬಂದಿದ್ದಾರೆ. ನಮ್ಮಲ್ಲಿ ಒಂದಿದೆ, ಯಾರು ಬೇಕು ದುಡ್ಡು ಬೇಕು ಅದು ಇದೆಲ್ಲ ತನ್ನ ಹತ್ರ ಏನಿದೆ ತೊಗೊಂಡು ಬರ್ತಾರೆ, ಗಾಡಿ ತೊಗೊಂಡು ಬರ್ತಾರೆ. ಹೆಂಗೆ ಆಗ್ತದೆ
ರೈಲ್ವೆ ಪ್ರಾರಂಭಕ್ಕೆ ಏನೇನು ಸಾಧ್ಯತೆ ಆಗಿದ್ದಾಳೆ ಇವತ್ತು ನಮ್ಮ ಸಮಿತಿಯ ಪ್ರತಿಯೊಬ್ಬರು ಸದಸ್ಯರು ಇವತ್ತು ಮಾಡಿದ್ದಾರೆ. ನಮ್ಮ ಸದಸ್ಯರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂದರೆ ಸಾಕಷ್ಟು ನಮ್ಮ ನಗರ ಅಂದರೆ ಸಮಸ್ಯೆಗಳಿರ್ತವೆ, ಬೇಡಿಕೆ ಇರ್ತವೆ. ನಾವು ಇವತ್ತಿನವರೆಗೆ ಏನು ಒಂದಾಗಿ ಹೋರಾಟ ಮಾಡಿದ್ದೇವೆ, ಮುಂದೆ ಸಹ ಒಂದಾಗಿ ಮಾಡೋಣ ಅಂತೇಳಿ ನನ್ನ ಹೇಳಿ ಮಾತುಗಳನ್ನು ಮುಗಿಸ್ತೇನೆ. ಇವತ್ತು ದಾಂಡೇಲಿಯಿಂದ ಅಳ್ಳಾವರಕ್ಕೇನು ರೈಲು ಪ್ರಾರಂಭ ಆಗ್ತದೆ. ಆ ರೈಲಿಗಾಗಿ ನಮಗೆ ದಾಂಡೇಲಿಯಿಂದ ಎಲ್ಲ ಪ್ರದೇಶದಿಂದ ಪ್ರಯಾಣಿಕರಿಗೆ ನಗರ ಸಾರಿಗೆ ವ್ಯವಸ್ಥೆ ಬಸ್ ಬೇಕಾಗಿದೆ. ಈ ವಿಷಯ ಬಗ್ಗೆ ಈಗಾಗಲೇ ನಾವು ಡಿಪೋ ಮ್ಯಾನೇಜರ್ ಹತ್ರ ಮಾತಾಡಿದ್ದೇವೆ. ಪುನಃ ಇವತ್ತು ಮತ್ತೆ ಹೋಗಿ ಅವ್ರ ಜೊತೆ ಚರ್ಚೆ ಮಾಡ್ತೇವೆ. ಆದಷ್ಟು ಬೇಗನೆ ಈ ಒಂದು ರೈಲು ಸಂಪರ್ಕ ಪ್ರಾರಂಭಕ್ಕೆ ಬಸ್ಸಿನ ವ್ಯವಸ್ಥೆ ಕೊಡಬೇಕು. ಯಾಕಂದರೆ ಭಾಳ ದೂರಿಂದ ಜನ ಬರಬೇಕು. ಹೆಚ್ಚಿನ ದುಡ್ಡು ಖರ್ಚು ಮಾಡಿ ಟ್ರೈನಿಗೆ ಹೋದರೆ ಸರಿಯಾಗೋದಿಲ್ಲ. ಆ ಒಂದು ಇದಾದರೆ ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸಹಾಯ ಆಗುವ ರೀತಿಯಲ್ಲಿ ನಗರ ಸಾರಿಗೆಯವರು ಕೂಡಲೇ ಆ ಬಸ್ಸಿನ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಾವು ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಪರವಾಗಿ ಅವರಲ್ಲಿ ಕೇಳ್ಕೊಡ್ತೇವೆ. ಎಲ್ಲರಿಗೂ ನಮಸ್ಕಾರ. ದಾಂಡೇಲಿಯ ಜನತೆಯ ಬಹುದಿನದ ಕನಸು ಅಂಬೇವಾಡಿ ರೈಲ್ವೆ ಸ್ಟೇಷನ್ ಮತ್ತೊಮ್ಮೆ ಓಪನ್ ಆಗಿ ದಾಂಡೇಲಿಯ ಜನತೆಗೆ ರೈಲ್ವೆ ಸರ್ವಿಸ್ ಸಿಗಬೇಕನ್ನೋದಿತ್ತು. ಇದು ಅವಿರತವಾಗಿ ದಾಂಡೇಲಿಯ ಸಮಸ್ತ ಜನರ ಹೋರಾಟ ಭಾಳ ದಿನದಿಂದ ನಡೆದಿತ್ತು. ಭಾಳ ಸಂಘ ಸಂಸ್ಥೆಗಳು ಸಹ ಈ ದಿಶೆಯಲ್ಲಿ ಹೋರಾಟವನ್ನು ಮಾಡಿದ್ದಾರೆ. ಅವರ ಹೋರಾಟದ ಫಲ, ಸಂಘರ್ಷದ ಫಲ, ದಾಂಡೇಲಿಯ ಜನತೆಯ ಹೋರಾಟದ ಫಲ ನಮ್ಮ ನಾಯಕರಾದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಅವಿರತವಾದಂಥ ಪರಿಶ್ರಮದಿಂದ ಮತ್ತು ವಿ ಸೋಮಣ್ಣನವರ ಒಂದು ಮುತುವರ್ಜಿಯಿಂದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ದಾಂಡೇಲಿಯ ಟ್ರೇನು ಅಂಬೇವಾಡಿಯಿಂದ ಪುನಾರಂಭ ಏನಾಗ್ತಾ ಇದೆ. ಇದಕ್ಕಾಗಿ ಶ್ರಮಿಸಿದಂಥ ಎಲ್ಲರಿಗೂ ನಾವು ಧನ್ಯವಾದಗಳನ್ನು ಅಭಿನಂದನೆ ಸಲ್ಲಿಸ್ತೇನೆ. ಮುಖ್ಯವಾಗಿ ಸನ್ಮಾನ್ಯ ಶ್ರೀ ನಮ್ಮ ನಾಯಕರಾದ ವಿಶ್ವೇಶ್ವರ ಕಾಗೇರಿಯವರಿಗೆ, ವಿ ಸೋಮಣ್ಣನವರಿಗೂ ಸಹ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ಈ ಕ್ಷೇತ್ರದ ಮಾಜಿ ಶಾಸಕನಾಗಿ, ನನ್ನ ಕ್ಷೇತ್ರದ ಜನರ ಪ್ರಥಮ ಸೇವಕನಾಗಿ ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಾಳೆ 7ನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮ, ರೈಲ್ವೆ ಉದ್ಘಾಟನಾ ಕಾರ್ಯಕ್ರಮ ಇದೆ. ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅಲ್ಲ. ಇದು ಭಾರತದ ಜನರ, ಎಲ್ಲ ಭಾರತವಾಸಿಗಳ ಮತ್ತು ದಾಂಡೇಲಿಯ ಜನರ ಕಾರ್ಯಕ್ರಮ. ಈ ಟ್ರೇನು ಇದು ದಾಂಡೇಲಿ ಜನರ ಟ್ರೇನ್ ಇದು. ಹೀಗಾಗಿ 7ನೇ ತಾರೀಕಿಗೆ ನಡೆಯುವಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಪಕ್ಷಭೇದ ಮರೆತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಈ ಟ್ರೇನನ್ನು ಪುನಾರಂಭಕ್ಕೆ ಪ್ರಯತ್ನ ಮಾಡಿದ್ದಾರೆ. ಅವರನ್ನು ಅಭಿನಂದಿಸುವ ಕೆಲಸವನ್ನು ಮಾಡೋಣ. ಮುಂದಿನ ದಿನಗಳಲ್ಲಿ ಇದು ನಿರಂತರವಾಗಿ ಇದು ನಡಿಬೇಕು ಅನ್ನುವಂಥ ಕಾರಣದಿಂದ ಜನರ ಸಮಸ್ಯೆಗಳೇನಾದರೂ ದಯವಿಟ್ಟು ಇದ್ದರೆ ಸೋಮಣ್ಣನವರ ಮತ್ತು ಕಾಗೇರಿಯವರ ಮೂಲಕ ಪರಿಹರಿಸುವ ಕೆಲಸ ಮಾಡಲಿಕ್ಕೆ ಎಲ್ಲರೂ 7 ತಾರೀಕು ಬರಬೇಕು ಅನ್ನುವಂಥ ಭಾವನೆ ಹೇಳ್ತಾ, ನಮ್ಮ ದಾಂಡೇಲಿ ನಮ್ಮ ಟ್ರೇನು ಅನ್ನುವಂಥ ಭಾವನೆಯಿಂದ ಎಲ್ಲರೂ ಬರಬೇಕಂತೇಳಿ ವಿನಂತಿ ಮಾಡ್ತಾಯಿದ್ದೀನಿ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಜಯವಾಗಲಿ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಜಯವಾಗಲಿ. ಸೋಮಣ್ಣ ಅವರಿಗೆ ಜಯವಾಗಲಿ. ಸನ್ಮಾನ್ಯ ಸೋಮಣ್ಣ ಅವರಿಗೆ ಜಯವಾಗಲಿ. ಸುನಿಲ್ ಹೆಗಡೆ ಅವರಿಗೆ ಜಯವಾಗಲಿ. ಭಾರತ್ ಮಾತಾ ಕಿ ಜೈ.